ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ರವೆ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡು 1 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. 1 ಕಪ್ ರವೆನ ಸೇರಿಸ್ಕೊಳ್ಳೋಣ. ಕಪ್ ಅಥವಾ ಬೌಲ್ ತಗೊಳ್ಳಿ ಅಳತೆಗೆ. ನೀರು ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀವಿ ಸೇಮ್ 1 ಕಪ್ಪಲ್ಲೇ ಸಕ್ಕರೆ ಕೂಡ ಹಾಕೊಂಡು ಪಾಕ ಮಾಡ್ಕೊಳ್ಬೇಕು. ತುಂಬ ಒಳ್ಳೆ ಥರದ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು. ಈ ಹದದಲ್ಲಿ ರವೆ ಕಲರ್ ಚೇಂಜ್ ಆಗುವ ತನಕ ಫ್ರೈ ಆಗಬೇಕು. ಇವಾಗ 1.5 ಕಪ್ಪಷ್ಟು ನಾವು ಯಾವ ಕಪ್ ಅಳತೆಯಲ್ಲಿ ರವೆ ತಗೊಂಡಿದ್ದೀವಿ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ಬಿಸಿನೀರು ಇಟ್ಕೊಂಡ್ರೆ ಹದ ನೋಡಿಕೊಂಡು ಸ್ವಲ್ಪ ಹಾಕೊಳ್ಳೋಣ. ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ ಆ ಹದದಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಹೊತ್ತು ಹಿಡಿಯಲ್ಲ. ಈಗ ನೀರು ಹಾಕಿದ ಮೇಲೆ ಸಾಫ್ಟ್ ಆಗಿ ಈ ರೀತಿಯಲ್ಲಿ ಬೇಯಿಸ್ಕೊಂಡಿರ್ಬೇಕು. ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ವಿ ಸೇಮ್ 1 ಕಪ್ಪಲ್ಲೇ ಸಕ್ಕರೆ ತಗೊಳ್ಳೋಣ ಪಾಕ ಮಾಡ್ಕೊಳ್ಳೋಕ್ಕೆ. 1.5 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಎಳೆ ಪಾಕ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಗಟ್ಟಿ ಎಳೆ ಬೇಡ, ಅದಷ್ಟು ಚೆನ್ನಾಗಾಗಲ್ಲ. ಸಕ್ಕರೆ ಚೆನ್ನಾಗಿ ಕರಗಲಿ. 1-2 ಏಲಕ್ಕಿನ ಪಾಕದೊಳಗಡೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇದೆ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಒಂದು 8 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗೋಗುತ್ತೆ. ಎಳೆಯ ಪಾಕ ಬಂದರೆ ಸಾಕು. ಸಕ್ಕರೆ ಪಾಕದಲ್ಲಿ ನೋಡಿ ಈ ರೀತಿಯ ದೊಡ್ಡ ದೊಡ್ಡ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಮುಚ್ಚಿ ಒಂದು ಸೈಡಿಗೆ ಇಡೋಣ. ನಾವು ರೆಡಿ ಮಾಡಿಕೊಂಡ ರವೆ ಹಿಟ್ಟನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಕಲಿಸ್ಕೊಳ್ಳುವಾಗ ಈಸಿ ಆಗುತ್ತೆ. ಹಿಟ್ಟು ತಣ್ಣಗಾಗಿದೆ. ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ಚಪಾತಿ ಲಟ್ಟಿಸ್ಕೊಳ್ಳುವ ಹದಕ್ಕೆ ಕಲಿಸ್ಕೊಂಡಿರಬೇಕು. ನೀವು ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ತೀರಾ ತೆಳ್ಳಗಾಯಿತು ಅಂತ ಹೇಳಿದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾನು ರೆಡಿ ಮಾಡಿದ ಹಿಟ್ಟು ಕರೆಕ್ಟ್ ಆಗಿದೆ, ಹಾಗಾಗಿ ಮೈದಾ ಹಿಟ್ಟು ಸೇರಿಸ್ಕೊಳ್ತಾ ಇಲ್ಲ. ತುಪ್ಪ ಕೂಡ 1 ಚಮಚದಿಂದ
ಜಾಸ್ತಿ ಹಾಕ್ಕೊಳ್ಬಾರ್ದು. ಈ ಹದದಲ್ಲಿ ನೀಟಾಗಿ ಕಲಿಸ್ಕೊಂಡಿರಬೇಕು. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಚಪಾತಿನ ತೀರ ತೆಳ್ಳಗೇನು ಮಾಡ್ಕೊಳ್ಬಾರ್ದು. ಈ ಸೈಜಲ್ಲಿ 3 ಉಂಡೆಗಳನ್ನಾಗಿ ತಗೊಂಡಿದ್ದೀನಿ ನಾನು. ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಮೈದಾದ ಮೇಲೆ ಉರುಳಿಸಿ ಚಪಾತಿ ಲಟ್ಟಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಒಂದು ಪ್ಲೇಟಿಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು. ಒಂದು 4 ಚಮಚದಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡು ಉಂಡೆ ಕಟ್ಟುವ ಹದಕ್ಕೆ ಕಲಿಸ್ಕೊಳ್ಬೇಕು. ಬೆಲ್ಲ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಕಲಿಸ್ಕೊಳ್ಳೋಣ ನೀಟಾಗಿ. ಕೊಬ್ಬರಿ ತುರಿ ಮತ್ತು ಸಕ್ಕರೆಯನ್ನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಿ. ಸಣ್ಣ ಸಣ್ಣದಾದ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಹಿಟ್ಟೊಳಗಡೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ರೊಟ್ಟಿ ಹಿಟ್ಟಿನ ಹದಕ್ಕೆ ಹಿಟ್ಟು ತಗೊಂಡು ಸ್ವಲ್ಪ ಮೈದಾ ಹಿಟ್ಟಿಗೆ ಉರುಳಿಸಿ ಆಮೇಲೆ ಚಪಾತಿ ಲಟ್ಟಿಸ್ಕೊಳ್ಳುವಂಥದ್ದು. ತೀರ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಈ ಹದದಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು. ನಾವೇನು ತೆಂಗಿನಕಾಯಿ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಈ ರೀತಿಯಲ್ಲಿ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಈ ರೀತಿಯಲ್ಲಿ ಸೈಡಿಂದೆಲ್ಲ ಮಡಚ್ಕೊಂಡು ಒಂದು ಹರಿತವಾದ ಬೌಲಿಂದ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಲ್ಲಿ ಜಸ್ಟ್ ಆಮೇಲೆ ಪ್ರೆಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು. ತುಂಬಾ ಸುಲಭವಾಗಿ ರುಚಿಯಾದ ಸ್ವೀಟನ್ನು ಮಾಡ್ಕೊಳ್ಬೋದು. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಹಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನಾವು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಸೇರಿಸ್ಕೊಂಡ್ರೆ ಆಯಿತು. ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಒಂದು ಬದಿ ಬೆಂದ ಮೇಲೆ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವನ್ನ ನೀಟಾಗಿ ಫ್ರೈ ಮಾಡಿಕೊಂಡು ನಮ್ಮ ಸಕ್ಕರೆ ಪಾಕದೊಳಗಡೆ ಸೇರಿಸ್ಕೊಳ್ಬೇಕು. ಫೈನಲ್ ಆಗಿ ನಮ್ಮ ರುಚಿಯಾದ ಸ್ವೀಟ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದೆಲ್ಲ ಓಪನ್ ಆಗಿದೆ, ಹಾಗಾಗಿ ಒಳಗಡೆ ಹಾಕಿದ ಸ್ಟಫಿಂಗ್ ನೋಡಿ ಬಿಟ್ಕೊಂಡಿದೆ. ಅದಕ್ಕೆ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು.
ಚೆನ್ನಾಗಿ ನಮ್ಮ ಸ್ವೀಟ್ ರೆಡಿಯಾಗಿದೆ ಅಂತ ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ನೀವು ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರೀತಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.